ಹಾಯ್ ಗಾಯ್ಸ್, ನನ್ನ ಈವ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗೋದೇ ನನ್ನ ಮಗಳನ್ನ ಮಲಗಿಸೋದ್ರಿಂದ. ಇವಳ ಮಲಗಿಸಿದ್ರೆ ಎಲ್ಲ ಕೆಲಸಗಳನ್ನ ಮಾಡ್ಕೊಬೋದು. ಸೊ ಅವಳನ್ನ ಮಲಗಿಸಿ ನಾನು ನನ್ನ ಮಗನ ಹೇರ್ ಕಟ್ಗೆ ಅಂತ ಕರ್ಕೊಂಡು ಹೋದೆ. ಸೊ ಇದು ನಾನು ಅವನ ಸೆಕೆಂಡ್ ಹೇರ್ ಕಟ್ ಅನಿಸುತ್ತೆ ನಾನು ಕರ್ಕೊಂಡು ಹೋಗ್ತಾ ಇರೋದು. ಮುಂಚೆ ಯಾವಾಗಲೂ ಚಿಕ್ಕವನಿದ್ದಾಗ ಒಂದು ಸಲ ಕರ್ಕೊಂಡು ಹೋಗಿದ್ದೆ, ಯಾವಾಗಲೂ ಅಪ್ಪ ಜೊತೆ ಹೋಗ್ತಾನೆ. ಸೊ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಹೇರ್ ಕಟ್ ಮಾಡಿಸ್ಕೊಂಡು. ಸೊ ಬ್ಲೋ ಡ್ರೈ ಎಲ್ಲ ಮಾಡೋವಾಗ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಆ ನಗು ಎಲ್ಲ ಇತ್ತು ಫೇಸಲ್ಲಿ ಒಂದು. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಒಂದಷ್ಟೊತ್ತು ರೆಸ್ಟ್ ಮಾಡಿ ಮಗುನೆಲ್ಲ ಸಮಾಧಾನ ಮಾಡಿ ಆಮೇಲೆ ನಾನು ಕಿಚನ್ ಕಡೆಗೆ ಹೋದೆ. ಸೊ ಇವತ್ತು ಈ ಮಜ್ಜಿಗೆ ಹುಳಿ ಮಾಡಿದ್ದೆ, ಆ್ಯಶ್ ಕಾರ್ಡಲ್ಲಿ ಮಾಡಿದ್ದೆ, ಸಕ್ಕತ್ತಾಗಿತ್ತು. ಇನ್ನೊಂದು ಸಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ರೆಸಿಪಿನ ಶೇರ್ ಮಾಡ್ಕೋತೀನಿ. ಹಾಗೆ ನಾರ್ಮಲ್ ರೈಸ್ ನನ್ನ ಮಗಳಿಗೆ ಸರಿ ಮಾಡಿದೆ. ಹಾಗೆ ಒಂದಷ್ಟು ಪಾಪಡ್ ಜೊತೆ ನೈಟ್ ಡಿನ್ನರ್ನ ಲೈಟಾಗಿ ಫಿನಿಶ್ ಮಾಡಿದ್ವಿ. ಸೊ ಈವ್ನಿಂಗ್ ಟೈಮ್ ನಂದು ಹೀಗೇ ಯೂಶ್ವಲಿ ಆರಾಮ್ಸೆ ಹೋಗ್ತಾ ಇರುತ್ತೆ. ಮಾರ್ನಿಂಗ್ ಟೈಮ್ ಸ್ವಲ್ಪ ಕೆಲಸ ಜಾಸ್ತಿ ಇದ್ರೂ ಈವ್ನಿಂಗ್ ಆಗೋವಾಗ ಕೆಲಸ ತುಂಬಾ ಕಮ್ಮಿ ಇರುತ್ತೆ. ನಾನು ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಒಂದು ಹಾಫ್ ಆನ್ ಅವರಲ್ಲಿ ಅಡುಗೆ ಎಲ್ಲ ಮುಗಿಸಿ ನನ್ನ ಟೈಮ್ನ ನನ್ನ ಮಕ್ಕಳ ಜೊತೆ ನಾನು ಸ್ಪೆಂಡ್ ಮಾಡ್ತೀನಿ. ಸೊ ಅದಾದಮೇಲೆ ಸಾಂಬಾರು ನೋಡಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಅನ್ನಿಸ್ತಾ ಇತ್ತು ಈ ರೆಸಿಪಿನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಸೊ ಈ ನನ್ನ ಮಿನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.